ನಾವು ನಮ್ಮ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಕೂಡ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಮಾಡ್ತೇವೆ. ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚಿಂತಾಮಣಿ ಇರ್ಬೋದು, ದೊಡ್ಡಬಳ್ಳಾಪುರ, ಈ ಭಾಗದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಎಲ್ಲ ಕಡೆ ಮಾಡ್ತೀವಿ. ಯಲಹಂಕ ಈ ಸಲ ಮಾಡಬೇಕು ಅನ್ನುವಂಥ ಆಲೋಚನೆ ನಿಜವಾಗಿಯೂ ಒಳ್ಳೆಯದು. ಯಾಕೆಂದ್ರೆ ಎಲ್ಲ ಕಡೆ ಮಾಡಬೇಕು, ಆದರೆ ಯಲಹಂಕದಲ್ಲಿ ವಿಶೇಷವಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರು ಆಡಳಿತದ ಕೇಂದ್ರವಾಗಿದ್ದಂಥ ಕ್ಷೇತ್ರ ಅದು ಯಲಹಂಕ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಮಾಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಇವತ್ತು ದಿನಾಂಕ ಈಗಾಗಲೇ ನಾವು ವಿಚಾರ ಮಾತಾಡ್ತಾ ಇದ್ದೇವೆ. ಕೆಲವರು ಇನ್ನೂ ಸಮಯ ಬೇಕು ಅಂತ ಇದ್ದಾರೆ, ಆದರೆ 27ನೇ ತಾರೀಕು ಮಾಡಿದರೆ ಹೆಚ್ಚು ಪ್ರಸ್ತುತ ಅನ್ನುವಂಥ ಆಲೋಚನೆ ಕೂಡ ಇದೆ. ಇವತ್ತು ಕೆಂಪೇಗೌಡರಿಗೆ, ಇವತ್ತು ನಾಡಪ್ರಭು ಕೆಂಪೇಗೌಡರ ಪರವಾಗಿ ಒಂದು ನಡಿಗೆಯನ್ನ, ಆ ನಡಿಗೆ ಹೇಗಿರಬೇಕು, ಕೆಂಪೇಗೌಡರು ನಮ್ಗೆ ಹಾಕೊಟ್ಟಿದ್ದಾರೆ, ಯಾವ ಮಾರ್ಗವನ್ನ ಹಾಕೊಟ್ಟಿದ್ದಾರೆ. 500 ವರ್ಷಗಳ ಹಿಂದೆ ಇದ್ದಂಥವ್ರು. ಅವತ್ತು ಯಾರಿಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆನೂ ಇಲ್ಲ, ಕಲ್ಪನೆನೂ ಇಲ್ಲ. ಸಮಾನತೆ ಬಗ್ಗೆ ಕೂಡ ರಾಜರು ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ಆದರೆ ಅವತ್ತೇ ಪ್ರಜಾಪ್ರಭುತ್ವಕ್ಕೆ ಒತ್ತನ್ನು ಕೊಟ್ಟಂತ, ಸಾಮಾಜಿಕ ನ್ಯಾಯಕ್ಕೆ ಅಕ್ಷರಶಃ ನಡ್ಕೊಂಡಂತ, ಸಮಾನತೆಗೆ ಹೋರಾಟ ಮಾಡಿದಂತ ನಾಡಪ್ರಭು ಕೆಂಪೇಗೌಡರಿಗೆ ಅವರೇ ಸಾಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಇನ್ಯಾವ ರಾಜರು ಕೂಡ ನೋಡಿ, ಒಂದು ಮನೆಯಲ್ಲಿ ಒಬ್ರು ಮನೆ ಒಳ್ಳೇದಾಗಿ ಕಟ್ಟಿದ್ರೆ ಆ ಮನೆಗೆ ಶ್ರೇಯಸ್ಸು. ಒಬ್ಬ ರಾಜ ಅರಮನೆಯನ್ನ ಕಟ್ಟಿದ್ರೆ ಆ ನಾಡಿಗೆ ವೈಭವ. ಆದರೆ ಕೆಂಪೇಗೌಡರು ಕಟ್ಟಿದಂತ ನಗರ ಇದೆಯಲ್ಲ, ಇದು ಕೋಟ್ಯಾಂತರ ಜನರ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಈಗ 500 ವರ್ಷಗಳಾಗಿದೆ. ಬೆಂಗಳೂರು ಅನ್ನುವಂಥದ್ದು ಜಾಗತಿಕ ನಗರಗಳಲ್ಲಿ ಒಂದು. ಇವತ್ತು 5 ಪ್ರಮುಖ ನಗರಗಳು ವಿಶ್ವದಲ್ಲಿ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರಿನಲ್ಲಿ ಒಂದು. ಅಷ್ಟು ವೇಗವಾಗಿ ಬೆಳೀತಾ ಇದೆ. ಇಲ್ಲೇನು ಕೇವಲ ನಮ್ಮ ಸಮುದಾಯದವರು ಮಾತ್ರ ಇಲ್ಲ, ಒಕ್ಕಲಿಗರು ಮಾತ್ರ ಇದ್ದಾರೆ ಬೆಂಗಳೂರಿನಲ್ಲಿ. ನಾವಿವತ್ತು ಅಲ್ಪಸಂಖ್ಯಾತರು, ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿದ್ದೀವಿ, ಒಕ್ಕಲಿಗರ ಆಮೇಲೆ. ಇವತ್ತು ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದು ಅವರು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಒಂದು IT ಕ್ಷೇತ್ರ ಒಂದರಲ್ಲೇನೆ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗಳು ಈ ದೇಶದ ತೆರಿಗೆ ಬೆಂಗಳೂರು ಒಂದು ನಗರದಿಂದ ಆಗ್ತಾ ಇದೆ. 30 ಲಕ್ಷ ಯುವಕರಿಗೆ ಉದ್ಯೋಗ ಒಂದು IT ಕ್ಷೇತ್ರದಲ್ಲಿ ಸಿಕ್ಕಿದೆ. ಇದು ಬಹುಶಃ ವಿಶ್ವದ ಯಾವುದೇ ನಗರದಲ್ಲಿ 30 ಲಕ್ಷ ಯುವಕರು IT ಕ್ಷೇತ್ರದಲ್ಲಿ ಕೆಲಸ ಸಿಕ್ಕಿಲ್ಲ. ಆ ರೀತಿಯ ಒಂದು ದೂರಗಾಮಿ ಆಲೋಚನೆ ನಾಡಪ್ರಭು ಕೆಂಪೇಗೌಡರಲ್ಲಿತ್ತು. ಯಾವುದೇ ನಗರಗಳಲ್ಲಿ ತಗೊಳ್ಳಿ ನೀವು, ಎಲ್ಲ ಕೂಡ ನದಿ ಬಂಡೆ ಮೇಲೆ ಇರ್ತದೆ. ಆದರೆ ಬೆಂಗಳೂರು ಒಂದೇನೆ ಇಡೀ ಜಗತ್ನಲ್ಲಿ ಯಾವುದೇ ಜೀವಂತ ನದಿ ಇಲ್ಲ, ಜೀವನದಿ ಇಲ್ಲ. ಇಲ್ಲಿ 100 ಕೆರೆಗಳನ್ನ ಸೃಷ್ಟಿ ಮಾಡಿದ್ರು, 100 ಕೆರೆಗಳು. ಧಾರ್ಮಿಕ ಪರಂಪರೆಯನ್ನ ಹುಟ್ಟಾಕಿದ್ರು. ಅನೇಕ ದೇವಸ್ಥಾನಗಳು, ಕೆರೆಗಳು, ಗೋಕಟ್ಟೆಗಳು, ಅರಣ್ಯ, ಇವತ್ತು ಕಬ್ಬನ್ ಪಾರ್ಕು, ಲಾಲ್ಬಾಗು. ಇವತ್ತಿನ ಆಡಳಿತ ವ್ಯವಸ್ಥೆ ನೋಡಿದ್ರೆ, ಇಂಥ ಆಡಳಿತ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ನಗರಗಳನ್ನ ಕಟ್ಟಕ್ಕೆ ಹೋಗಿದ್ರೆ ಇಂಥ ಕಬ್ಬನ್ ಪಾರ್ಕು, ಲಾಲ್ಬಾಗ್ ಇವೆಲ್ಲ ಬರ್ಲಿಕ್ಕೆ ಸಾಧ್ಯ ಆಯ್ತಾ? ಅವ್ರು ಕಟ್ಟಿದಂತ ಕೆರೆಗಳೇ ಇವತ್ತೆಲ್ಲ ಕೂಡ ಮಾಯ ಆಗಿದೆ. ಅನೇಕವು ಮಾಯ ಆಗೋಗಿದೆ. ಆ ಪರಂಪರೆಯನ್ನ ಉಳಿಸಬೇಕು ಅಂತಂದ್ರೆ ನಾವು ನಾಡಪ್ರಭು ಕೆಂಪೇಗೌಡರು ಆಚರಣೆ ಮಾಡೋದ್ರಲ್ಲಿ ವಿಶೇಷತೆ ಇಲ್ಲ.
ಆದರೆ ಅವರ ಕಲ್ಪನೆ, ಅವರ ದೂರಗಾಮಿ ಆಲೋಚನೆ, ಅವರು ನಡೆದಂತ ದಾರಿಯನ್ನ ನಮ್ಮ ಯುವಕರಿಗೆ, ಮುಂದೆ ಬರುವಂತ ಯುವ ಪೀಳಿಗೆಗೆ ಅದು ಒಂದು ದಾರಿ ಆಗಬೇಕು. ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡಬೇಕು.